ದಿನದ ಬಲಪಡಿಸುವ ವಾಕ್ಯ ಏಷಯ 45:2 ವಾಕ್ಯ. ನಾನು ನಿನ್ನ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡುವೆನು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಎಷ್ಟೋ ದಿನಗಳನ್ನು ನಾವು ದಾಟಿ ಹೋಗಬೇಕಾದ ಪರಿಸ್ಥಿತಿಗಳು ಬರ್ತಾ ಇರ್ತವೆ. ಅದು ಸಾಲದ ಒಂದು ದಿಣ್ಣೆ ಆಗಿರಬಹುದು, ಅನಾರೋಗ್ಯ ಎಂಬ ಒಂದು ದಿಣ್ಣೆ ಆಗಿರಬಹುದು, ಅಜ್ಞಾನವೆಂಬ ದಿಣ್ಣೆ ಆಗಿರಬಹುದು, ಜಗಳ, ಸಮಸ್ಯೆ, ಹೋರಾಟ, ಕಣ್ಣೀರು, ಅವಮಾನ, ನಿಂದೆ, ಎಷ್ಟೋ ದಿಣ್ಣೆಗಳು ನಮ್ಮ ಜೀವನದಲ್ಲಿ ಬರ್ತಲೇ ಇರ್ತವೆ. ಆದರೆ ಆ ದಿಣ್ಣೆಗಳನ್ನೆಲ್ಲ ದಾಟಬೇಕಾದ್ರೆ ನಮಗೆ ಒಬ್ಬರ ಸಹಾಯ ಬೇಕು. ಈಗೊಂದು ನಾವು ಬೆಟ್ಟ ಹತ್ತಬೇಕು, ಒಂದು ಗುಡ್ಡವನ್ನು ಹತ್ತಬೇಕು, ಒಂದು ದಿಣ್ಣೆಯನ್ನು ಹತ್ತಬೇಕು ಅಂದರೆ ಯಾರೋ ಒಬ್ಬರು ನಮ್ಮನ್ನ ಕೈ ಕೊಟ್ಟು ಮೇಲೆ ಎಳಿಲೇಬೇಕು. ಇಲ್ಲ ಒಬ್ಬರು ಕೈ ಹಿಡ್ಕೊಂಡ್ರೆ ನಾವು ಮೇಲೆ ಬರೋದಕ್ಕೆ ಸಾಧ್ಯ. ಅಲ್ಲೆಲ್ಲೂಯ್ಯ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿರೋ ಎಲ್ಲ ದಿಣ್ಣೆಗಳನ್ನು ದಾಟಿ ಹೋಗಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಮಗೆ ಬೇಕು. ಅದನ್ನೇ ಅವ್ರು ಹೇಳ್ತಾ ಇರೋದು, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನೆಲ್ಲ ಸಮ ಮಾಡ್ತೇನೆ, ನೀನು ಬರುವಷ್ಟರೊಳಗೆ ಅಲ್ಲಿರೋದೆಲ್ಲ ಸಮ ಮಾಡಿ ನೀನು ಅದನ್ನು ಹಾದು ಹೋಗುವಾಗೆ ನಾನು ಮಾಡ್ತೀನಿ ಎಂಬುದಾಗಿ. ಈ ದಿನ ಈ ವಾಕ್ಯವನ್ನು ನೋಡ್ತಿರೋ ಪ್ರಿಯ ಮಕ್ಕಳೇ, ನೀವು ಯಾವುದರ ಕುರಿತು ನೀವು ದಿಣ್ಣೆ ಅಂತ ನೆನೆಸ್ಕೊಂಡು ಹಿಂಜಾರಿ ಭಯದಿಂದ ಯಾವುದೋ ಒಂದು ಚಿಂತೆ ಆತಂಕದಲ್ಲಿದ್ದೀರಾ, ಈ ದಿನ ಕರ್ತ ನಿಮಗೆ ಹೇಳ್ತಾ ಇರೋದು, ದಿಣ್ಣೆಗಳನ್ನು ನಾನು ಸಮ ಮಾಡ್ತೇನೆ, ನಾನು ನಿಮಗೆ ಮುಂದೆ ಹೋಗ್ತೀನಿ. ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಜೀವನದಲ್ಲಿರುವ ಈ ದಿಣ್ಣೆಗಳನ್ನು ದಾಟಿ ಹೋಗೋದಕ್ಕೆ ಕೃಪೆ ಮಾಡಿ, ನನ್ನ ಮುಂದೆ ನೀವು ಹೋಗ್ತೀನಿ ಎಂಬುದಾಗಿ ಹೇಳಿದ್ದೀರಲ್ಲ, ನೀವು ಮುಂದೆ ಹೋಗಿ ಎಲ್ಲ ಸಮ ಮಾಡಿ ನನ್ನ ಜೀವನವನ್ನು ಮತ್ತೆ ಎದ್ದೇಳುವ ಹಾಗೆ ಕೃಪೆಯಲ್ಲಿ ತುಂಬಿಸಿ ಬಲಪಡಿಸಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.